ಸಂತ್ರಸ್ತೆಯರಿಗೆ ಕಾಂಗ್ರೆಸ್ ಪಕ್ಷದಿಂದ ಪರಿಹಾರ ಕೊಡ್ತಾರೆ ಅಂತ ಸರ್. ಯಾವ ಸಂತ್ರಸ್ತೆಯರಿಗೆ? ಈ ಪ್ರಜ್ವಲ್ ರೇವಣ್ಣಿಂದ ಅನ್ಯಾಯಕ್ಕೊಳಗಾಗಿದ್ದಾರೆ ಅಂತ ಹೇಳಲಾಗ್ತಾ ಇರೋ ಸಂತ್ರಸ್ತೆಯರಿಗೆ ಎಷ್ಟು ಜನ ಕೊಟ್ರಿ? ಈಗ ಎಷ್ಟು ಜನ ಬಂದವ್ರು ಅವ್ರ ಹತ್ರ? ಆ ಸಂತ್ರಸ್ತೆಯರಂತೂ ಈಗ ಪಾಪ ಅವ್ರ ಮೇಲೆ ಅನುಕಂಪ ತೋರಿಸ್ತಿದಿರಲ್ಲಪ್ಪ. ಆ ಹೆಣ್ಮಕ್ಳು ಮುಖನ ಅಷ್ಟೇ ಇದ್ ಮಾಡಿದೆ, ಮಾಫಿಂಗ್ ಮಾಡಿದೆ. ಆ ಹೆಣ್ಮಕ್ಳು ಮುಖ ಎಲ್ಲ ಇಡೀ ದೇಶದಾದ್ಯಂತ ಪ್ರದರ್ಶನ ಮಾಡಿ ಇವತ್ತು ಅವ್ರ ಬಗ್ಗೆ ಕನುಕಂಪ ತೋರಿಸ್ತೀರಾ ನಿಮ್ ಯೋಗ್ಯತೆಗೆ? ಆ ಹೆಣ್ಮಕ್ಳ ಬಗ್ಗೆ ಇದೇ ಅಲ್ವಾ ಗೌರವ ನೀವು ಕೊಟ್ಟಿರೋದು? ಆಯ್ತಪ್ಪ, ಯಾವನ್ ತಪ್ಪು ಮಾಡವನೇ ಅವ್ನಿಗೆ ಶಿಕ್ಷೆ ಆಗ್ಲಿ, ನಾನು ಅದ ಹೇಳ್ತಾ ಇದ್ದೇನೆ. ಆ ಹೆಣ್ಣು ಮಕ್ಳಿಗೆ ಅನ್ಯಾಯ ಮಾಡಿದ್ರು. ಆ ಹೆಣ್ಣು ಮಕ್ಳು ಚಿತ್ರಾನ್ನ ಯಾಕೆ ಕೊಟ್ರಿ? ಬೀದಿಗೆ ಯಾಕೆ ಬಿಟ್ರಿ? ಇದು ನೀವು ಅವರಿಗೆ ಅನುಕಂಪ ತೋರ್ಸೋದ? ಈಗ ಯಾವ ಆರ್ಥಿಕ ನೆರವು ಕೊಡ್ತೀರಿ? ಇಷ್ಟೆಲ್ಲ ಮಾಡಿ ಅವ್ರನ್ನೆಲ್ಲ ಬೀದಿಗೆ ತಂದಿಟ್ಟು ಇವತ್ತು ಅವ್ರಿಗೆ ಏನ್ ಅನುಕಂಪ ತೋರಿಸ್ತೀರಿ ನಿಮ್ ಯೋಗ್ಯತೆಗೆ? ಸರ್, ಈಗ ನಿನ್ನೆ ಕಾರ್ತಿಕ್ ಸ್ಟೇಟ್ಮೆಂಟ್ ಅಲ್ಲಿ ಒಂದು ಪಾಯಿಂಟ್ ಉಲ್ಲೇಖ ಮಾಡ್ತಾರೆ. ಪ್ರಜ್ವಲ್ ಹತ್ರ ಕಾಂಟ್ರಾಕ್ಟ್ ತೆಗೆದುಕೊಳ್ಳಬಹುದಂತಹ ಕಾಂಟ್ರಾಕ್ಟರ್ಗಳು ತನಿಖೆಯಲ್ಲಿ ಬರಲ್ಲಪ್ಪ ಹೊರಗೆ. ಪ್ರಜ್ವಲ್ ಕಾಂಟ್ರಾಕ್ಟ್ ಕೊಡೋಕೆ ಅವನೇ ಅವನು? ಕಾಂಟ್ರಾಕ್ಟ್ ಕೊಡೋದಕ್ಕೆ ಅವನೇನ್ ಮಿನಿಸ್ಟ್ರ? ಅದೆಲ್ಲ ಬರ್ಲಿ, ಹೊರಗಡೆ ಬರ್ಲಿ. ಅದು ಮಹಾನ್ ನಾಯಕರುಗಳು ಇವತ್ತು ನೋಡಿದೆ. ನಾನ್ ನಾಳೆ ಫ್ರೀಯಾಗಿ ಮಾತಾಡೋಣ. ಇಲ್ಲಿ ರಸ್ತೆಯಲ್ಲಿ ಬಹಳ ಹೊತ್ತು ಮಾತಾಡೋ ನಿಮಗೂ ಬಿಸಿಲು ಪಾಪ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.